ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ದರ್ಶನ್. ಸದ್ಯಕ್ಕೆ ಜೈಲಿಗೆ ಹೋದವರು ವನವಾಸ ಅನುಭವಿಸ್ತಾರೆ ಅನ್ನೋದು ನಮಗೆಲ್ಲ ಸಾಮಾನ್ಯವಾಗಿರೋ ನಂಬಿಕೆ. ಒಂದ್ ಕಡೆ ಮನೆ ಊಟ ಸಿಗ್ತಿಲ್ಲ, ಜಿಮ್ಮಿಗೆ ಹೋಗೋಕ್ಕಾಗ್ತಿಲ್ಲ, ತೂಕ ಇಳಿಕೆ ಆಗಿದೆ, ಪಾರ್ಟಿ ಮಾಡೋಕ್ಕಾಗ್ತಿಲ್ಲ, ಸಿನಿಮಾ ಶೂಟಿಂಗಲ್ಲಿ ಇನ್ವಾಲ್ವ್ ಆಗೋಕ್ಕಾಗ್ತಿಲ್ಲ. ಹಿಂಗೆ ಒಂದಷ್ಟು ಸಾಲು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ದರ್ಶನ್. ಆದರೆ ಅಲ್ಲೂ ಕೂಡ ಒಂದಷ್ಟು ಚಟುವಟಿಕೆಗಳು ಬಿರುಸಾಗಿದೆಯಂತೆ. ಅದನ್ನು ಮುಂದಿನ ಹಂತದಲ್ಲಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಮನೆ ಊಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇನ್ನಿಲ್ಲದಂತೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ದರ್ಶನ್ ಪರ ವಕೀಲರು. ಆದರೆ ಕೋರ್ಟ್ ಅದಕ್ಕೆ ಅನುಮತಿಯನ್ನು ನೀಡ್ತಾ ಇಲ್ಲ. ನಾಳೆಗೆ ಈ ವಿಚಾರಣೆಯನ್ನು ಮುಂದೂಡಲಾಗಿದೆ. ಸೋಮವಾರವಾದರೂ ಕೂಡ ದರ್ಶನ್ ಅವರಿಗೆ ಮನೆ ಊಟ ಸಿಗುತ್ತಾ, ಕೋರ್ಟ್ ಅನುಮತಿಯನ್ನು ನೀಡುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಈಗ ಆಲ್ರೆಡಿ 2 ಬಾರಿ ವಿಚಾರಣೆ ಆಗಿದೆ. 2 ಬಾರಿ ಕೂಡ ವಿಚಾರಣೆ ದರ್ಶನ್ ಅವರ ಪರವಾಗಿ ಏನು ಫಲ ನೀಡಿಲ್ಲ. ಹೀಗಾಗಿ ನಾಳೆ ಮತ್ತೊಮ್ಮೆ ಕೋರ್ಟ್ನ ಮುಂದೆ ಬರ್ತಾ ಇರೋದ್ರಿಂದ ಈ ವಿಚಾರ ನಾಳೆನಾದ್ರೂ ಮನೆ ಊಟಕ್ಕೆ ಅನುಮತಿ ಸಿಗುತ್ತಾ ಅಂತ ಹೇಳಿ ಒಂದಷ್ಟು ಪ್ರೊಸೀಜರಲ್ ಲ್ಯಾಪ್ಸ್ ಆಯ್ತು. ನಾವು ಗಮನಿಸಿದ್ವಿ. ಅಂದ್ರೆ ಡೈರೆಕ್ಟ್ ಆಗಿ ಕೋರ್ಟ್ ಮೊರೆ ಹೋಗಿದ್ದು, ಜೈಲಾಧಿಕಾರಿಗಳ ಥ್ರೂ ಹೋಗ್ಲಿಲ್ಲ ಅನ್ನೋದು ಫಸ್ಟ್ ಆಯ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗ್ಬೇಕಾಗಿತ್ತು, ಡೈರೆಕ್ಟ್ ಆಗಿ ಹೈಕೋರ್ಟ್ ಹೋದ್ರು ಅನ್ನೋದಾಯ್ತು. ಇದೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲೇ ವಿಚಾರಣೆ ನಡೀತಾ ಇದೆ. ಅಲ್ಲೂ ಕೂಡ ಸರ್ಕಾರದ ಪರ ವಕೀಲರು ಒಂದಷ್ಟು ಆಕ್ಷೇಪಣೆ ಎತ್ತಿದ್ರು. ಅಂದ್ರೆ ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್ ಅಂತೀರಿ, ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಆರ್ಥೋಪೆಡಿಕ್ ಅಂದ್ರೆ ಮೂಳೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟು, ಇದಕ್ಕೆ ಹೆಂಗ್ ಕನೆಕ್ಷನ್, ಹಾಗೆ ಜೈಲಿನ ಆಹಾರ ಕೂಡ ಪೌಷ್ಟಿಕಾಂಶ ಯುಕ್ತವಾಗೇ ಇರುತ್ತೆ, 4 ಸ್ಟಾರ್ ರೇಟಿಂಗ್ ಇದೆ. ಇದೆಲ್ಲದರ ನಡುವೆ ಯಾಕೆ ಬೇಕು ಮನೆ ಊಟ? ಈ ರೀತಿ ಒಂದಷ್ಟು ಆಕ್ಷೇಪಣೆಗಳಾಗಿದೆ. ಅದಕ್ಕೆ ಇದೀಗ ಕೌಂಟರ್ ರಿಯಾಕ್ಷನ್ಸ್ ಕೂಡ ಅಂದ್ರೆ ಪ್ರತಿವಾದವನ್ನ ಕೂಡ ಮಂಡಿಸ್ತಿದ್ದಾರೆ ದರ್ಶನ್ ಪರ ವಕೀಲರು. ಹೀಗಾಗಿ ಯಾವುದಕ್ಕೆ ಪುರಸ್ಕರಿಸುತ್ತೆ ಕೋರ್ಟ್ ಅನ್ನೋ ಕುತೂಹಲ ಸದ್ಯಕ್ಕಂತೂ ಇದ್ದೇ ಇದೆ. ಈ ಮನೆ ಊಟಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಕಾನೂನಾತ್ಮಕ ಸಂಘರ್ಷ, ಹಾಗೆ ಯಾವ ರೀತಿ ಹಪಾಪಿಸ್ತಿದ್ದಾರೆ ದರ್ಶನ್ ಮನೆ ಊಟಕ್ಕಾಗಿ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ನಾಳೆಗಾದ್ರೂ ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್. ಮನೆಯೂಟಕ್ಕಾಗಿ ಕಾದು ಸುಸ್ತಾದ ದರ್ಶನ್. ಮನೆಯೂಟ ಬೇಕು ಅಂತ ಪರಪ್ಪನ ಅಗ್ರಹಾರದಲ್ಲೇ ಕನವರಿಸ್ತಾ ಇರುವಂತಹ ದರ್ಶನ್ ಸೊರಗ ಹೋಗಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟದ ಅರ್ಜಿ ವಜಾಗೊಂಡು ಈಗ ಹೈಕೋರ್ಟ್ನಲ್ಲಿ ನಾಳೆ ಅರ್ಜಿ ವಿಚಾರಣೆ ನಡೆಯಲಿದೆ. ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟದ ಬಗ್ಗೆ ವಾದ ಪ್ರತಿವಾದ ನಡೆದಿತ್ತು. ಜೈಲಲ್ಲಿರೋ ಎಲ್ಲ ಕೈದಿಗಳಿಗೆ ಒಂದೇ ರೂಲ್ಸ್ ಇರಬೇಕು, ಎಲ್ಲರಿಗೂ ಒಂದೇ ಊಟ ಕೊಡಬೇಕೆಂಬ ರೂಲ್ಸ್ ಇದೆ. ಹೀಗಾಗಿ ದರ್ಶನ್ಗೂ ಜೈಲೂಟವೇ ಕೊಡಬೇಕೆಂದು ಸರ್ಕಾರಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಬಳಿಕ ದರ್ಶನ್ ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು. ಬಿರಿಯಾನಿ ಸಿಗುತ್ತಾ ಅಥವಾ ಮುದ್ದೆನೆ ಫಿಕ್ಸಾ? ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾಗೊಂಡ ಬಳಿಕ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಾಳೆ ನಡೆಯಲಿದೆ. ಹೈಕೋರ್ಟ್ನಲ್ಲೂ ಹಲವು ಕಾರಣಗಳನ್ನು ಮುಂದಿಟ್ಟು ದರ್ಶನ್ ಪರ ವಕೀಲರು ವಾದ ಮಾಡಲಿದ್ದಾರೆ. ಮನೆಯೂಟಕ್ಕಾಗಿ ದರ್ಶನ್ ಪರ ವಕೀಲರು ಹಲವು ಕಾರಣ ನೀಡಿ ವಾದ ಮಾಡುವಂತಹ ಸಾಧ್ಯತೆ ಇದೆ. ದರ್ಶನ್ ನಟನಾಗಿದ್ದು ಫಿಸಿಕ್ ಮೇಂಟೈನ್ಗೆ ಅವಕಾಶ ಕೇಳುವ ಸಾಧ್ಯತೆ ಇದೆ. ಜೈಲು ಸೇರಿದ ಮೇಲೆ ಪದೇ ತೂಕ ಕಡಿಮೆ ಆಗ್ತಾ ಇದೆ. ಹೆಚ್ಚು ತೂಕ ಕಡಿಮೆ ಆದರೆ ಸಿನಿಮಾಗಳಿಗೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಕಾರಣ ನೀಡಿ ಮನೆಯೂಟಕ್ಕೆ ಬೇಡಿಕೆ ನೀಡೋ ಸಾಧ್ಯತೆ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಮನೆಯೂಟದ ರಿಟ್ ಅರ್ಜಿ ವಿಚಾರಣೆ ನಡೆಯಲಿದ್ದು, ಕಾರಣಗಳ ಜೊತೆಗೆ ಮನವಿಯನ್ನ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಆದರೂ ಮನೆಯೂಟ ಸಿಗುತ್ತಾ ಅಥವಾ ಮುದ್ದೆನೆ ಫಿಕ್ಸ್ ಆಗುತ್ತಾ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಕಾಟೇರ ಇದ್ದಾನೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಪಾಠ ಕಲಿತಾ ಇಲ್ವಾ? 1 ತಿಂಗಳಾಗಿದೆ ದರ್ಶನ್ ಇದ್ದು. ಜೈಲಿನಲ್ಲೂ ಕೂಡ ತನ್ನ ಜಾಲವನ್ನ ವಿಸ್ತರಿಸಿದ್ನ ಜಗ್ಗು ದಾದ. ಜೈಲಲ್ಲಿ ಸುತ್ತ ಕಟ್ಟಿಕೊಡ್ತಾ ರೌಡಿ ಕೋಟೆ. ದರ್ಶನ್ಗೆ ಖತರ್ನಾಕ್ಗಳ ಬಹುಪರಾಕ್ ಯಾಕೆ? ದರ್ಶನ್ಗೆ ಪ್ರತಿದಿನವೂ ಕೂಡ ಅಲ್ಲಿದ್ದ ರೌಡಿಗಳು ಊಟದ ಸಪ್ಲೈ ಮಾಡ್ತಾರೆ. ದರ್ಶನ್ಗೆ ಮನೆ ಊಟ ಸಿಗ್ಲಿಲ್ಲ ಅಂತ ಹೇಳಿದ್ರು ಕೂಡ ವಿಶೇಷವಾದ ಪ್ರತ್ಯೇಕ ಊಟವನ್ನು ಕೊಡ್ತಾರೆ ಅಲ್ಲಿದ್ದಂತಹ ರೌಡಿಗಳು ಅನ್ನೋದೆಲ್ಲವೂ ಕೂಡ ಸುದ್ದಿಯಾಗಿತ್ತು. ಈಗ ದರ್ಶನ್ ತನ್ನ ಸುತ್ತಲೂ ಕೂಡ ರೌಡಿಗಳ ಕೋಟೆಯನ್ನ ಕಟ್ಟಿಕೊಳ್ತಾ ಇದ್ದಾರಾ ಅನ್ನೋದು ಕುತೂಹಲ. ಈ ತರದೊಂದು ಚರ್ಚೆ ಇದೆ. ದರ್ಶನ್ ಹಂಗಾದ್ರೆ 1 ತಿಂಗಳಾದ್ರೂ ಕೂಡ ಇನ್ನೂ ಬುದ್ಧಿ ಕಲ್ತಿಲ್ವಾ ಅನ್ನೋದು ಈಗಿರೋ ಪ್ರಶ್ನೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ನಾಗರಾಜ ದರ್ಶನ್ ಜೈಲಿನಲ್ಲಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಯಾರವರಿಗೆ ಗಾರ್ಡ್ ಮಾಡ್ತಿರೋರು ಯಾರು? ಯಾಕೆ ದರ್ಶನ್ನ ರೌಡಿಗಳು ಅಷ್ಟೊಂದು ಸೇಫ್ ಮಾಡ್ತಾ ಇದ್ದಾರೆ? ಅಥವಾ ಪ್ರತ್ಯೇಕ ಊಟ ಮತ್ತೊಂದು ಮಗದೊಂದಲ್ಲ, ಯಾಕೆ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ವಾ? ಹಂಗಾದ್ರೆ ಏನ್ ಕತೆ ನಾಗರಾಜ್? ಖಂಡಿತ ರಂಜಿತ, ಪ್ರಶ್ನೆ ಉಟ್ಕೊಳ್ತಾ ಇರ್ತಕ್ಕಂಥದ್ದು ದರ್ಶನ್ ಜೈಲಿಗೆ ಹೋದ್ಮೇಲೆ ಆದರೂ ಬುದ್ಧಿ ಕಲಿತಾರ, ಈ ಒಂದು ರೌಡಿ ಚಟುವಟಿಕೆ ಅಥವಾ ಅಪರಾಧ ಚಟುವಟಿಕೆಗಳಿಂದ ದೂರ ಇರ್ತಾರ ಅನ್ನೋ ಒಂದು ಪ್ರಶ್ನೆ ಇತ್ತು. ಆದರೆ ದರ್ಶನ್ ಅವರ ಜೈಲಿನಲ್ಲಿರ್ತಕ್ಕಂಥ ರೀತಿ, ಅವ್ರು ಬೆಳೆಸಿರ್ತಕ್ಕಂಥ ಸಂಘ, ಇವುಗಳನ್ನು ಗಮನಿಸ್ತಾ ಇದ್ರೆ ದರ್ಶನ್ ನಿಜಕ್ಕೂ ಬುದ್ಧಿ ಕಲ್ತಿಲ್ವಾ ಈ ಘಟನೆಯಿಂದ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ದರ್ಶನ್ ಜೊತೆ ಈಗ ಪ್ರಮುಖವಾಗಿ ಬೆಂಗಳೂರಿನ 3 ಕುಖ್ಯಾತ ರೌಡಿಗಳ ಹೆಸರು ತಳ್ಕೊ ಹಾಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಏನು ಸಿದ್ದಾಪುರ ಮಹೇಶನ ಮರ್ಡರ್ ಕೇಸಲ್ಲಿ ಈಗಾಗಲೇ ಜೈಲಲ್ಲಿರ್ತಕ್ಕಂಥ ವಿಲ್ಸನ್ ಗಾರ್ಡನ್ ನಾಗ, ಆತನ ಅಸೋಸಿಯೇಟ್ ಡಬಲ್ ಬೀಟರ್ ಮೋಹನ ಒಂದು ಕಡೆ ದರ್ಶನ್ಗೆ ಬೇಕಾದಂಥ ಆತಿಥ್ಯವನ್ನು ನೀಡ್ತಾ ಇದ್ರೆ, ಮತ್ತೊಂದು ಕಡೆ ಏನು 2011ರಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ರು, ಆ ವೇಳೆಯಲ್ಲಿ ದರ್ಶನ್ಗೆ ಜೈಲಿನಲ್ಲಿ ಆತಿಥ್ಯ ನೀಡಿದಂಥ ಬೆಂಗಳೂರು ದಕ್ಷಿಣದಲ್ಲಿ ಒಂದು ಪ್ರಬಲ ರೌಡಿ ಅನ್ಸ್ಕೊಂಡಿರ್ತಕ್ಕಂಥ ಸೈಕಲ್ ರವಿ ಹುಡುಗರು ಆತನಿಗೆ ಆತಿಥ್ಯ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರು ದಕ್ಷಿಣದಲ್ಲೇ ಆಕ್ಟಿವ್ ಇರ್ತಕ್ಕಂಥ ಮತ್ತೊಬ್ಬ ರೌಡಿ ಕುಳ್ಳೂರು ರಿಜ್ವಾನ್ ಮತ್ತೆ ಆತನ ಅಸೋಸಿಯೇಟ್ಸ್ ಕೂಡ ದರ್ಶನ್ಗೆ ಆತಿಥ್ಯವನ್ನ ನೀಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ದರ್ಶನ್ ವಿಚಾರದಲ್ಲಿ ಇದೇ ಮೊದಲ ಬಾರಿ ಏನಲ್ಲ ರೌಡಿ ಶೀಟರ್ಗಳ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ರಾಬರ್ಟ್ ಮೂವಿ ಸಂದರ್ಭದಲ್ಲೂ ಸಹ ಸೈಕಲ್ ರವಿ ಜೊತೆ ಒಂದು ನಿಕಟ ಸಂಪರ್ಕ ಇದೆ. ಆ ಒಂದು ಚಿತ್ರಕ್ಕೆ ಉಮಾಪತಿ ಗೌಡ ಜೊತೆ ಸೇರಿ ಸೈಕಲ್ ರವಿ ಸಹ ಹಣ ಹೂಡಿಕೆ ಮಾಡಿದ್ರು ಅನ್ನೋ ಗುಸುಗುಸು ಗಾಂಧಿನಗರದಲ್ಲಿ ಕೇಳಿ ಬಂದಿತ್ತು. ಆದರೆ ಇಷ್ಟೊಂದು ಬಾರಿ ಹೆಸರುಗಳು ಕೇಳಿ ಬರ್ತಾ ಇದ್ರು, ನಿಜಕ್ಕೂ ದರ್ಶನ್ ಇವ್ರ ಜೊತೆ ಸಂಪರ್ಕಕ್ಕೆ ಹೋಗಿದಾರ ಅಥವಾ ಅವ್ರ ಜೊತೆನೆ ಏನು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡು ಜೈಲಲ್ಲಿರೋದ್ರಿಂದ ಅಲ್ಲಿ ಅವರ ಆತಿಥ್ಯವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂದರೆ ಅವರು ನಿಜಕ್ಕೂ ಅವರ ವರ್ತನೆಯಲ್ಲಿ ಆಗಲಿ ಅಥವಾ ಅವರ ಏನು ಈ ಒಂದು ಘಟನೆ ನಂತರ ಬದಲಾಗ್ತಾರೆ ದರ್ಶನ್ ಅಂತೇಳಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ರು, ಅದಕ್ಕೆ ತದ್ವಿರುದ್ಧವಾಗಿ ದರ್ಶನ್ ಅವರ ದಿನಚರಿ ಜೈಲಿನಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ. ಏನ್ ಮಾಡ್ತಿದ್ದಾರೆ ಅವರ ಅಭಿಮಾನಿಗಳಿಗೂ ಕೂಡ ದರ್ಶನ್ ಅವ್ರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ, ಹೀಗಾಗಿ ಎಲ್ಲರ ರಿಯಾಕ್ಷನ್ ಅನ್ನ ಮಾಧ್ಯಮದವ್ರು ಪಡ್ಕೊಳ್ತಿದ್ದಾರೆ. ಹಾಗೇನೆ ಈ ಸನ್ನಡತೆ ಆಧಾರದ ಮೇಲೆ ಈ ತಿಂಗಳ ಶುರುವಲ್ಲಿ ಕೆಲ ಖೈದಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿ ಬಂದರು. ಆ ಪೈಕಿ ಒಬ್ಬರು ಸಿದ್ಧಾರೂಢ. ಬಹುತೇಕ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡದ ಮಾಧ್ಯಮಗಳು ಅವ್ರ ಹತ್ರ ಮಾತುಕತೆ ನಡೆಸಿದ್ರು. ದರ್ಶನ್ ಅವರನ್ನ ನಾನು ಭೇಟಿಯಾಗಿ ಬಂದಿದ್ದೆ, ನಾನು ಧ್ಯಾನ ಹೇಳ್ಕೊಟ್ಟಿದ್ದೆ, ಬುಕ್ ಓದ್ತಿದ್ದಾರೆ ದರ್ಶನ್, ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ನೀಡಿದ್ರು ಸಿದ್ಧಾರೂಢ. ಆದರೆ ಈಗ ದರ್ಶನ್ ವಿಚಾರದಲ್ಲಿ ಸಿದ್ಧಾರೂಢ ಆಡಿದ ಮಾತು ಸುಳ್ಳ? ಆ ಸುಳ್ಳು ಹೇಳಿಕೆಯಿಂದಾನೇ ಇದೀಗ ಸಿದ್ಧಾರೂಢ ಸಂಕಷ್ಟಕ್ಕೆ ಸಿಲುಕ್ತಿದ್ದಾರಾ? ಜೈಲಿನಲ್ಲಿ ಭೇಟಿಯಾಗಿದ್ದೆ ಅಂತ ಹೇಳಿದ್ರು, ಭೇಟಿಯಾಗಿದ್ದೆ ಸುಳ್ಳು ಅಂತ ಈಗ ಮಾಹಿತಿ ಬರ್ತಾ ಇದೆ. ರೇಣುಕಾ ಕೊಲೆ ಸಾರಥಿಗೆ ಆ ಮೂಲಕ